ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರವನ್ನು ತಿಳಿಸ್ತಾ ಪೋಷಣ್ ಟ್ರ್ಯಾಕರ್ 24.9.3 ಅಪ್ಡೇಟ್ ಆಗಿದೆ. ಈ ಅಪ್ಡೇಟಲ್ಲಿ ಹೊಸ ವರ್ಷನಲ್ಲಿ ಹೊಸ ವಿಷಯ ಬಂದಿದೆ. ಅದೇನಂತ ಹೇಳಿ ನಾವು ನೋಡೋಣ. ಇಲ್ಲಿ 3 ರಿಂದ 6 ವರ್ಷದ ಮಕ್ಕಳ ಪ್ರೊಫೈಲ್ ಮತ್ತು ರಿಜಿಸ್ಟ್ರೇಷನ್ನಲ್ಲಿ ಫೋಟೋವನ್ನು ಅಪ್ಡೇಟ್ ಮಾಡುವಂಥದ್ದು ಹೊಸದಾಗಿ ಈ ವರ್ಷನಲ್ಲಿ ಇದೆ. ಅದೇನು ಅಂತ ಹೇಳಿ ನಾವು ಪೋಷಣ್ ಟ್ರ್ಯಾಕರ್ ಲಾಗಿನ್ ಮಾಡಿಬಿಟ್ಟು ನೋಡೋಣ. ಈಗ ಲಾಗಿನ್ ಆದ ತಕ್ಷಣ ಬೆನಿಫಿಷರಿಗೆ ಬರೋಣ. ಬೆನಿಫಿಷರಿಯಲ್ಲಿ ಅಪ್ಡೇಟ್ ಆಗಿರುವಂಥದ್ದು 3 ರಿಂದ 6 ವರ್ಷದ ಮಕ್ಕಳ ರಿಜಿಸ್ಟ್ರೇಷನ್ ಮಾಡುವಂಥದ್ದಾಗಿರ್ಬೋದು ಹೊಸದಾಗಿ. ಜೊತೆಗೆ ಪ್ರೊಫೈಲ್ನಲ್ಲಿ ಸಹ ಏನು ಮಕ್ಕಳಿದ್ದಾರೆ ಆ ಪ್ರೊಫೈಲ್ನಲ್ಲಿ ಫೋಟೋವನ್ನು ಕ್ಯಾಪ್ಚರ್ ಮಾಡುವಂಥದ್ದು ಹೊಸದಾಗಿ ಅಪ್ಡೇಟ್ ಆಗಿರುವಂಥದ್ದು. ಮೂರಿಂದ 6 ವರ್ಷದ ಮಕ್ಕಳನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಈ ಮಗುವಿನ ಇಲ್ಲೇನು ಚಿತ್ರ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ಕನ್ನು ಮಾಡೋಣ. ಇಲ್ಲಿ ಕ್ಲಿಕ್ಕನ್ನು ಮಾಡಿದಾಗ ನೋಡ್ತಾ ಇರ್ಬೋದು, ಹೆಸರಿದೆ, ಮೊಬೈಲ್ ನಂಬರು, ಆಧಾರ್, KYC ಕ್ಯಾಪ್ಚರ್ ಎಲ್ಲ ಆಗಿರುವಂಥದ್ದು. ಅದರ ಜೊತೆಗೆ ಈ ಹೆಸರಿನ ಪಕ್ಕದಲ್ಲಿರೋ ಫೋಟೋ ಕೆಳಗಡೆ ಮತ್ತೆ ಕ್ಯಾಮ್ರಾ ಫೋಟೋವನ್ನು ತೋರಿಸಿದ್ದಾರೆ, ಕ್ಯಾಮ್ರಾ ಚಿತ್ರವನ್ನು ತೋರಿಸಿದ್ದಾರೆ. ಅಲ್ಲಿ ಏನು ಮಾಡಬೇಕು, ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈಗ ರಿಜಿಸ್ಟ್ರೇಷನ್ ಇರುವಂಥ ಮಕ್ಕಳಲ್ಲಿ ಇಲ್ಲಿ ಬಂದುಬಿಟ್ಟು ಈ ಕ್ಯಾಮ್ರಾ ಚಿತ್ರ ಏನಿದೆ ಅದನ್ನು ನಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಕೇಳುತ್ತೆ, ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನ್ಗೆ ಕೆಳಗಡೆ ಏನು ಆಕಾಶ ನೀಲಿ ಕಲರ್ ಇದೆಯಲ್ಲ ಅದನ್ನು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದಾಗ ಕ್ಯಾಪ್ಚರ್ ಮಾಡಲಿಕ್ಕೆ ಅಲೋ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಏನಪ್ಪ ಅಂತಂದರೆ ಆ ಮಗುವಿನ ಫೋಟೋವನ್ನು ತೆಗಿಬೇಕಾಗುತ್ತೆ. ಸರಿಯಾಗಿ ಭಾವಚಿತ್ರ, ಮಗುವಿನ ಮುಖ ಸರಿಯಾಗಿ ಕಾಣ್ತಿರಬೇಕು, ಕಣ್ಣು ಪ್ಳಿಕ್ಸ್ತಾ ಇರಬೇಕು. ನೀವೇ ರೀತಿ ಫೇಸ್ ರೆಕಗ್ನಿಷನ್ ಮಾಡಿದರೆ ಅದೇ ಥರ ಇದೆ 3 ರಿಂದ 6 ವರ್ಷದ್ದು. ಆದರೆ ಏನು ಇಲ್ಲಿ ಪ್ರೊಫೈಲಲ್ಲಿ ಮಗುವಿನ ಫೋಟೋ ಬರೋ ಥರ ಕ್ಯಾಪ್ಚರನ್ನು ಮಾಡಿ ಇಡುವಂಥದ್ದು. ಮೊದಲು ರಿಜಿಸ್ಟರ್ ಆಗಿರುವಂಥ ಮಕ್ಕಳನ್ನು ಈ ರೀತಿ ಪ್ರೊಫೈಲಿಗೆ ಬಂದುಬಿಟ್ಟು ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿ ಅವ್ರ ಫೋಟೋನ ಇಡುವಂಥದ್ದು. ಅದರ ಜೊತೆಗೆ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಅಲ್ಲಿಯೂ ಸಹ ಫೋಟೋ ಕ್ಯಾಪ್ಚರ್ ಮಾಡಿಬಿಟ್ಟು 3 ರಿಂದ 6 ವರ್ಷದ ಮಕ್ಕಳ ಫೋಟೋನ ಕ್ಯಾಪ್ಚರ್ ಮಾಡಿ ಪ್ರೊಫೈಲಿಗೆ ಇಡುವಂಥದ್ದು. ಇದು ಹೊಸದಾಗಿ ಅಪ್ಡೇಟ್ ಆಗಿರೋಂಥ ವಿಷಯ. ಇದು ಬಿಟ್ಟರೆ ಮತ್ತೆ ಯಾವುದು ಅಪ್ಡೇಟು ಆಗಿಲ್ಲ.